ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತೊಂದು ಸೂಪರ್ ಆಗಿರೋ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ಏನು ಬೇಡ, ತುಂಬ ಪ್ರೋಟೀನ್ ತುಂಬಿರೋ ಅಂಥ ಇಡ್ಲಿ ಇದು. ಮಾಡಿ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಒಂದು ಬಟ್ಲಾಗುವಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ. ಸೋಯಾಬೀನ್ ಚಂಕ್ಸ್ ಎಲ್ಲ ಸಿಗುತ್ತೆ, ನೀವು ನೋಡಿದ್ದೀರಲ್ಲ, ಅದರದ್ದೇ ಸೋಯಾಬೀನ್ ತೊಗೊಂಡಿದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ಸೋಯಾಬೀನ್ ಅಂತ. ನಾನು ಸೋಯಾಬೀನಲ್ಲಿ ಬೇರೆ ಏನು ಇದು ಟ್ರೈ ಮಾಡಿಲ್ಲ. ಇವತ್ತು ಈ ಇಡ್ಲಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಾಯಿತು. ಸೋಯಾಬೀನ್ನ ರಾತ್ರಿ ಒಂದು ಬಟ್ಲಿಗೆ ಹಾಕೋಣ, ನೀರು ಹಾಕೋಣ, ತುಂಬಾ ನೀರು ಹಾಕೋಣ, ನೆನಿಬೇಕದು, ಚೆನ್ನಾಗಿ ನೆನಿಬೇಕು. ಒಂದು 8 ಗಂಟೆ ಕಾಲ ನೆನೆಸಿಟ್ಬಿಡೋಣ ಒಂದು ತಟ್ಟೆ ಮುಚ್ಚಿ. ಈಗ ರಾತ್ರಿ ನೆನೆಸೋಕೆ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಂಚೂರು ಫರ್ಮೆಂಟ್ ಆಗಿರೋ ಹಂಗೆ ಕಾಣಿಸುತ್ತೆ. ಅದನ್ನು ಮತ್ತೆ ತೊಳೆದು ಚೆಲ್ಬಿಡೋಣ, ನೀರನ್ನ ಬೇಡ. ಮತ್ತು ಒಳ್ಳೆ ನೀರು ಹಾಕಿ ನೋಡಿ ಚೆನ್ನಾಗಿ ನೆಂದಿದೆ. ಇನ್ನೊಂದು 2 ಅವರ್ಸ್ ನೆನೆ ಇಡೋಣ ಬೆಳಗ್ಗೆ. ನೋಡಿ ಹೀಗೆ ಕ್ಲೀನಾಗಿ ಕಾಣಬೇಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ನುಣ್ಣಕ್ಕೆ ರುಬ್ಬೋಣ. ರುಬ್ಬಿದ್ರೆ ಹೇಗೆ ಒಳ್ಳೆ ವಡೆ ಹಿಟ್ಟಿನ ಥರ ಆಗುತ್ತೆ ಅಂದರೆ, ನೋಡಿ ರುಬ್ಬಿ ತೋರಿಸ್ತೀನಿ. ಒಳ್ಳೆ ವಡೆ ಹಿಟ್ಟಿನ ಥರನೇ ಒಳ್ಳೆ ಹುದುಗ್ ಬಂದಂಗೆ ಆಗುತ್ತಿದು. ಸ್ವಲ್ಪ ಮಧ್ಯೆ ಒಂಚೂರು ನೀರು ಹಾಕ್ಕೊಂಡು ತಿರುಗಿಕೊಳ್ಳೋಣ. ಉದ್ದಿನ ಬೇಳೆಲಿ ಯಾವ ಥರ ಇದು ಬರುತ್ತೆ, ಹುದುಗ್ ಥರ ಬರುತ್ತೆ, ಅದೇ ಥರ ಇದು ರುಬ್ಬಿದ್ರೂ ಹೀಗೆ ಒಂಥರ ಹಗೂರವಾಗಿ ಆಗುತ್ತೆ. ಈಗ ಅದಕ್ಕೆ ಒಂದೇ ಒಂದು ಬಟ್ಲಷ್ಟು ಅಕ್ಕಿ ತರಿ ತೊಗೊಳ್ಳೋಣ. ಯಾವುದಾದ್ರು ಅಕ್ಕಿ ತರಿ, ನಿಮ್ಮ ಮನೇಲಿ ಯಾವುದಿದೆಯೋ ಆ ಅಕ್ಕಿ ತರಿ ತೊಗೊಳ್ಳಿ. ಒಂದು ಬಟ್ಲಷ್ಟು ಅಕ್ಕಿ ತರಿ ತೊಗೊಳ್ಳೋಣ. ಈಗ ರುಬ್ಬಿದ್ದನ್ನಷ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ, ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಅಕ್ಕಿ ತರಿ ಸೇರಿಸೋಣ. ಒಂದೇ ಬಟ್ಲೆ, ಯಾಕೆಂದರೆ ಒಂದು ದೊಡ್ಡ ಬಟ್ಲಷ್ಟು ಸೋಯಾಬೀನ್ ತೊಗೊಂಡಿದ್ದೆ. ಈಗ ಅದಕ್ಕೆ ಒಂದು ಮಾಮೂಲಿ ನೀರು, ಕುಡಿಯೋ ನೀರಿನ ಲೋಟದಲ್ಲಿ ಅಕ್ಕಿ ತರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೇನೆ ಕಲಿಸ್ಕೋಬೇಕು, ತುಂಬ ನೀರಾಗೂ ಮಾಡ್ಕೋಬಾರ್ದು. ಭಾಳ ಚೆನ್ನಾಗಾಗುತ್ತೆ ಸ್ನೇಹಿತರೆ, ಮಾಡಿ ನೋಡಿ. ರುಚಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು, ಯಾಕೆಂದರೆ ಅಕ್ಕಿ ತರಿ ಹಾಕ್ಕೊಂಡಿರೋದ್ರೆ ಅಕ್ಕಿ ತರಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಹಾಗಾಗಿ ಒಂಚೂರು ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಉಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ. ಯಾವುದೇ ಸೋಡಾ ಆಗಲಿ ಈನೋ ಆಗಲಿ ಏನೂ ಹಾಕದೆ ಮಾಡುವಂಥ ಇಡ್ಲಿ ಇದು. ತುಂಬ ಆರೋಗ್ಯಕರವಾದ ಇಡ್ಲಿ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತ ಆವಾಗವಾಗ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಇನ್ನೊಂಚೂರು ಪ್ರೋಟೀನ್ ಸೇರಿಸೋಣ. ಮಕ್ಕಳಿದ್ರೆ ಖಂಡಿತ ಯಾವ ತರಕಾರಿ ಬೇಕಾದ್ರೂ ಸೇರಿಸ್ಕೊಳ್ಳಿ. ನಾನಿವತ್ತು ಮನೆಯಲ್ಲಿ ಕ್ಯಾರೆಟ್ ಇತ್ತು, ಕ್ಯಾರೆಟು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಇದನ್ನೆಲ್ಲ ಹಾಕಿದ್ರೆ. ಇಲ್ಲದ್ರೆ ಬಿಳಿ ಇಡ್ಲಿ ಬೇಕು ಅಂತಂದರೆ ಹಾಗೆ ಬೆಳ್ಳಗೆ ಇಡ್ಲಿ ಮಾಡ್ಕೊಬೋದು. ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಖಾರ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸಣ್ಣಕ್ಕೆ ಹೆಚ್ಚಿರೋದು. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ತುರಿದಿರೋ ಶುಂಠಿ. ಹಾಗೆ ಸ್ವಲ್ಪ ಕುಟ್ಟಿದ ಮೆಣಸು ಹಾಕ್ತಾಯಿದ್ದೀನಿ. ನೀವು ಮೆಣಸು ಹಾಕಬೇಕಾದ್ರೆ ಅಕಸ್ಮಾತ್ ಹಸಿಮೆಣಸಿನ್ಕಾಯಿ ಏನಾದ್ರು ತುಂಬ ಖಾರ ಇದ್ದರೆ ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲದ್ರೆ ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ, ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಮೆಣಸು ಕಡಿಮೆ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ. ಇಲ್ಲಿ ಒಂದು ಸಣ್ಣ ಬಟ್ಲಷ್ಟು ಕಾಯಿ ತುರಿ, ಬಿಳಿ ಕಾಯಿ ತುರಿ ಉಪಯೋಗಿಸ್ತಾ ಇದ್ದೀನಿ. ಕರಿ ಭಾಗದ್ದೆಲ್ಲ ತುರಿದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ಅಕ್ಕಿ ಇಲ್ಲ ಉದ್ದಿನ. ಈಗ ಒಂದು ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ಹಿಂಗೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಈರುಳ್ಳಿ ಇಷ್ಟ ಇರೋರು ಈ ಲೆವೆಲಲ್ಲಿ ಈರುಳ್ಳಿನೂ ಸೇರಿಸ್ಕೋಬೋದು. ಚೆನ್ನಾಗಿ ಕಲಿಸ್ಬಿಡೋಣ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡಬೇಕು. ಯಾಕೆ ಅಂದರೆ ತರಿ ಹಾಕಿರೋದ್ರಿಂದ ತರಿ ಸ್ವಲ್ಪ ಆ ನೀರಲ್ಲಿ ನೆನಿಬೇಕು. ಈಗ ಒಂದು ತಟ್ಟೆ ತೊಗೊಳ್ಳೋಣ, 10 ನಿಮಿಷ ಮುಚ್ಚಿಟ್ಟಿದ್ದೀನಿ. ತಟ್ಟೆ ತೊಗೊಂಡು ತಟ್ಟೆನ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡೋಣ. ಎಣ್ಣೆ ಸವರ್ಕೊಳ್ಳೋಣ ತಟ್ಟೆಗೆ. ಇಲ್ಲ ಇಡ್ಲಿ ತಟ್ಟೆಗೂ ಹಾಕಿ ಒಂದೊಂದು ಇಡ್ಲಿನೇ ಮಾಡ್ಬೋದು. ನಾನು ಸಾಮಾನ್ಯ ಈ ಇಡ್ಲಿನ ಕೆಲವೊಂದು ಸಲ ರವೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಹಾಗೆ ಟ್ರಯಾಂಗಲ್ ಥರ ಇಡ್ಲಿ ಮಾಡ್ತೀನಿ. ಹಾಗಾಗಿ ಒಂದೇ ತಟ್ಟೆಗೆ ಹಾಕ್ಬಿಟ್ಟು ಒಂದೇ ಸಲ ಇಟ್ಬಿಟ್ಟೆ. ಇಡ್ಲಿ ತಟ್ಟೆ ಎಲ್ಲ ಯಾಕೆ ಜೋಡಿಸೋದು ಅಂತ. ನೋಡಿ ಇದಕ್ಕೆ ಮಾಡಿಟ್ಕೊಂಡಿರೋ ಈ ಸೋಯಾಬೀನ್ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇಡ್ಲಿ ಹಿಟ್ಟು ಒಂದು ಸಮ ಮಾಡಿಬಿಡೋಣ ತಟ್ಟೆನಲ್ಲಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ, ನಿಮ್ಮ ಮನೆಗೆ ತಟ್ಟೆ ಹಿಡಿಯುವಂಥ ಪಾತ್ರೆ ಆದರೂ ಸರಿ, ಕುಕ್ಕರ್ ಆದರೂ ಸರಿ. ನಾನು ಈ ಬಾಣಲೆ ಬೇರೆ ಯಾವುದಕ್ಕೂ ಉಪಯೋಗಿಸ್ತಾ ಇಲ್ಲ, ಇದು ನೀರು ಕುದಿಯೋಕ್ಕೆ ಮಾತ್ರ ಒಂದು ಇಡ್ಲಿ ಪಾತ್ರೆ ಥರ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಟೆಫ್ಲಾನ್ ಎಲ್ಲ ಹೊಟ್ಟೋಗಿದೆ,
ಹಾಗಾಗಿ ಅದನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ. ಬರೀ ನೀರು ಹಾಕಿ ಈ ತಟ್ಟೆನ ಅದರಲ್ಲಿಟ್ಟು ಒಂದು ಲಿಡ್ ಮುಚ್ಚಿ ಚೆನ್ನಾಗಿ ಇಡ್ಲಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸೋಣ. ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಅಂದರೆ ತೋರಿಸ್ತೀನಿ ತಾಳಿ. ಮಧ್ಯ ಒಂದು ಸಲ ತೆಗೆದು ನೋಡೋಣ, ಬೇಕಾದ್ರೆ ಒಂದು ಕಡ್ಡಿ ಹಾಕಿ ನೋಡಿ ಅಂಟ್ಕೊಳ್ಳಲ್ಲ ಅಂತಂದರೆ ಆಗಿದೆ ಅಂತ ಅರ್ಥ. ಇನ್ನೂ ಒಂದೆರಡು ನಿಮಿಷ ಆಗಬೇಕು ಅನ್ನಿಸ್ತು, ಹಾಗೆ ಮುಚ್ಚಿಟ್ಟೆ. ಬಹಳ 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 ರುಚಿಯಾಗಿರುವಂಥ ಸೋಯಾ ಇಡ್ಲಿ ಮಾಡಿದ್ದೀನಿ. ಬಹಳ ಆರೋಗ್ಯಕರ, ಎಲ್ಲ ಪ್ರೋಟೀನ್ ಪ್ಯಾಕ್ಡ್ ಅಂತಲೇ ಹೇಳಬೇಕು. ನೋಡೋಕ್ಕೂ ಅಷ್ಟೇ ಒಳ್ಳೆ ಧೋಕ್ಲಾ ಥರ ಕಾಣುತ್ತೆ, ಮಾಡಿದ್ರೆ ರುಚಿನೂ ಅಷ್ಟೇ ಸೂಪರಾಗಿರುತ್ತೆ. ಇದನ್ನು ಒಂದು ಫಸ್ಟ್ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡೋಣ, ಹಾಗೆ ಟ್ರಯಾಂಗಲ್ ಥರ ಕಟ್ ಮಾಡ್ಕೊಂಬಿಡೋಣ. ಒಂದು 3 ಜನ ಇದ್ದರೆ ಖಂಡಿತ 1 ಬಟ್ಲು ಸೋಯಾಬೀನ್ ಹಾಕಿದ್ರೆ ಬೇಕಾದಷ್ಟು ಇಡ್ಲಿ ಆಗುತ್ತೆ. ನಿಜವಾಗ್ಲೂ ದಪ್ಪನೂ ಇರುತ್ತೆ. ತೋರಿಸ್ತೀನಿ ಸ್ನೇಹಿತರೆ ನೋಡಿ. ತಟ್ಟೆಗೆ ಜಿಡ್ಸವ್ರು ಇರೋದ್ರಿಂದ ಆರಾಮಾಗಿ ತೆಗೆದು ಬಿಡ್ಬೋದು. ತೋರಿಸ್ತೀನಿ, ಬಿಡಿಸೋಣ. ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ, ತುಂಬ ಬಿಸಿ ಇತ್ತು. ಈಗ ನೋಡಿ, ಒಂದು ಚಾಕು ತೊಗೊಂಡು ಇಲ್ಲ ಸ್ಪೂನ್ ಹಿಂಭಾಗನೋ ಇಲ್ಲ ಯಾವ್ದಾದ್ರು ಒಂದು ಫ್ಲ್ಯಾಟ್ ಆಗಿರೋದೊಂದು ತೊಗೊಂಡು ಹೀಗೆ ಬಿಡಿಸ್ಕೊಂಬಿಡೋಣ. ಈಸಿಯಾಗಿ ಬಂದುಬಿಡುತ್ತೆ, ಏನೂ ಕಷ್ಟ ಇಲ್ಲ. ಹೆಂಗೆ ದಬಾಕಿದ್ರೂ ಒಂದು ತಟ್ಟೆಗೂ ಬರುತ್ತೆ. ನಾನು ಹಾಗೆ ತೆಗಿಯೋದು ತೋರಿಸ್ತಾ ಇದ್ದೀನಿ. ಈಗ ಒಳ್ಳೆ ಚಟ್ನಿ ಮಾಡಿದ್ದೆ, ಮಾವಿನಕಾಯಿ ಚಟ್ನಿ ಜೊತೆ ಈ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತೆಗೆಯೋದು ಅಷ್ಟೇ ಸುಲಭ, ಒಂದು ಮಗ್ಚುಕಾಯಲ್ಲೋ ಹಿಂಗೆ ತೆಗೆದು ತಟ್ಟೆ ಮೇಲೆ ಇಟ್ಬಿಡಿ, ಆಗೋಯ್ತು ನೋಡಿ ಇಡ್ಲಿ ಚಟ್ನಿ ರೆಡಿ. ಸೂಪರಾಗಿ ಆಗುವಂಥ, ಸೂಪರ್ ಫಾಸ್ಟಾಗಿ ಆಗೋಲ್ಲ, ಆದರೆ ನೆನೆಸ್ಬೇಕಲ್ಲ ಸೋಯಾಬೀನ್ನ, ಆದರೆ ತುಂಬಾ ಚೆನ್ನಾಗಾಗುತ್ತೆ. ಈಗ ಒಳ್ಳೆ ತುಪ್ಪ ಹಾಕೋಣ, ಸರ್ವ್ ಮಾಡೋಣ. ನೋಡಿ, ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತ ಇಷ್ಟ ಆಗಿದ್ದರೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಿಸಿ ಬಿಸಿ ಇಡ್ಲಿ ಮೇಲೆ ತುಪ್ಪ ಹಾಕೋದು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ತಿನ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟೇ ರುಚಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಒಂದು ಸಲ ಮಾಡಿದ್ರೆ ನೀವು ಖಂಡಿತ ಪದೇ ಪದೇ ಮಾಡ್ತೀರಾ ಅನ್ನೋದು ಖಂಡಿತ ನನಗೆ ಗೊತ್ತಿದೆ. ನೋಡಿ ಮಾಡಿ, ಮಕ್ಕಳಿಗಂತೂ ಕೊಟ್ಟರೆ ಎಷ್ಟು ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಂತಂದರೆ ಸೂಪರ್ ಆಗಿರೋವಂಥ ಇಡ್ಲಿ ಆಗೇ ಹೋಯ್ತು. ಬರೀ ಸೋಯಾಬೀನ್ ನೆನೆಸೋದು ಒಂದೇ ಅಷ್ಟೇ. 2-3 ಥರ ವೆರೈಟಿ ಸಿಗುತ್ತೆ, ಅದ್ರಲ್ಲಿ ನೋಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಳ್ಳಿ. ಥ್ಯಾಂಕ್ ಯು ನನ್ನ ಈ ರೆಸಿಪಿ ನೋಡಿದ್ದಕ್ಕೆ. ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಆರೋಗ್ಯವೇ ಭಾಗ್ಯ, ಪ್ರೋಟೀನ್ ಯುಕ್ತ ಇಡ್ಲಿ ತಿನ್ನಿ. ಥ್ಯಾಂಕ್ ಯು ಸೋ ಮಚ್.